ಅಪ್ಪಿತಪ್ಪಿಯೂ ಇನ್ನೊಬ್ಬರ ಮನೆಯಿಂದ ಇವುಗಳನ್ನು ತೆಗೆದುಕೊಂಡು ಬರಲೇಬೇಡಿ. ನಾವು ಕೆಲವೊಮ್ಮೆ ಇತರರ ವಸ್ತುಗಳನ್ನು ಬಳಸುತ್ತೇವೆ ಅಥವಾ ಇನ್ನೊಬ್ಬರ ಮನೆಯಿಂದ ಕೆಲವು ವಸ್ತುಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡು ಬರುತ್ತೇವೆ. ಇಂತಹ ತಪ್ಪನ್ನು ನಾವು ಮಾಡಬಾರದು. ಧರ್ಮಗ್ರಂಥಗಳಲ್ಲಿ ಹೇಳಲಾದ ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ. ಅನೇಕ ಬಾರಿ ಜನರು ಇಂತಹ ವಿಚಾರಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಇನ್ನು ಕೆಲವೊಮ್ಮೆ ಅವರಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ. ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದಂತಹ ತಪ್ಪುಗಳು ಕೂಡ ಅವರ ಜೀವನದ ನಾಶಕ್ಕೆ ಕಾರಣವಾಗಬಹುದು. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರನ್ನು ಭೇಟಿಯಾಗುತ್ತೇವೆ. ಕೆಲವು ಜನರಿಂದ ನಾವು ಕೆಲವೊಂದನ್ನು ಪಡೆದುಕೊಳ್ಳುತ್ತೇವೆ. ಕೆಲವೊಂದು ವಸ್ತುಗಳನ್ನು ನಾವು ಇನ್ನೊಬ್ಬರ ಮನೆಯಿಂದ ತೆಗೆದುಕೊಳ್ಳಬಾರದು. ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುವ ವಸ್ತುಗಳು. ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುವ ವಸ್ತುಗಳು ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬಳಸುವ ವಸ್ತುಗಳು ಅವನ ಶಕ್ತಿಯ ಪರಿಣಾಮವನ್ನು ಹೊಂದಿರುತ್ತವೆ. ವಸ್ತುವಿನ ಮಾಲೀಕತ್ವವನ್ನು ಬದಲಾಯಿಸುವ ಮೂಲಕ ಅದರ ಶಕ್ತಿಯೂ ಬದಲಾಗುತ್ತದೆ. ಆದ್ದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಹೊಂದಿರುವ ಕೆಲವು ವಸ್ತುಗಳನ್ನು ಯಾರೊಬ್ಬರ ಮನೆಯಿಂದ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ. ಇದರಿಂದ ನಿಮ್ಮ ಮನೆಯಲ್ಲೂ ನಕಾರಾತ್ಮಕ ಪ್ರಭಾವ ಉಂಟಾಗಬಹುದು. ಪೀಠೋಪಕರಣ. ಪೀಠೋಪಕರಣಗಳ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಗೆ ಬಂದು ವಾಸ್ತು ದೋಷಗಳನ್ನು ಉಂಟು ಮಾಡುತ್ತದೆ. ಹಳೆಯ ಪೀಠೋಪಕರಣಗಳನ್ನು ಮನೆಗೆ ತರುವ ಮೂಲಕ ನೀವು ಬಡತನವನ್ನು ಮನೆಗೆ ಆಹ್ವಾನಿಸುತ್ತೀರಿ ಮತ್ತು ಇದು ಸಂತೋಷದ ಕುಟುಂಬವನ್ನು ಹಾಳು ಮಾಡುತ್ತದೆ. ಹಾಗಾಗಿ ಇನ್ನೊಬ್ಬರ ಮನೆಯಲ್ಲಿನ ಪೀಠೋಪಕರಣಗಳನ್ನು ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ. ಚಪ್ಪಲಿ. ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಇನ್ನೊಬ್ಬರ ಚಪ್ಪಲಿಯನ್ನು ಧರಿಸಿಕೊಂಡು ಬರುತ್ತೇವೆ. ಇಂಥ ತಪ್ಪನ್ನು ನಾವು ಮಾಡಬಾರದು. ಋಣಾತ್ಮಕ ಶಕ್ತಿಯು ದೇಹದಿಂದ ಹೊರಬರುವ ಮೊದಲ ಸ್ಥಳವೆಂದರೆ ಪಾದಗಳು. ನೀವು ಇತರರ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸಿದಾಗ ಆ ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯು ನಿಮ್ಮೊಳಗೆ ಪ್ರವೇಶಿಸುತ್ತದೆ ಮತ್ತು ನಿಮ್ಮನ್ನು ತೊಂದರೆಗೆ ಒಳಪಡಿಸುತ್ತದೆ. ಕೊಡೆ. ಬೇರೆಯವರ ಮನೆಯಿಂದ ಕೊಡೆ ತರುವುದೂ ಕೂಡ ಶುಭವಲ್ಲ. ಹೀಗೆ ಮಾಡುವುದರಿಂದ ಗ್ರಹಗಳ ಸ್ಥಾನ ಹದಗೆಡುತ್ತದೆ. ಕಾರಣಾಂತರಗಳಿಂದ ಬೇರೆಯವರ ಮನೆಯಿಂದ ಕೊಡೆ ತರಬೇಕಾದ ಸಂದರ್ಭ ಬಂದರೂ ಮನೆಯೊಳಗೆ ತಂದು ಉಪಯೋಗಿಸಿದ ನಂತರ ಹಿಂದಿರುಗಿಸಬೇಡಿ. ನೀವು ಬೇಕಾದರೆ ಅವರಿಗೆ ಹೊಸ ಕೊಡೆಯನ್ನು ಕೊಡಿಸಬಹುದು, ಆದರೆ ತಂದಿರುವ ಕೊಡೆಯನ್ನೇ ಮರಳಿ ಅವರಿಗೆ ನೀಡಬೇಡಿ. ಕನ್ನಡಿ. ಕನ್ನಡಿಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಕನ್ನಡಿಯನ್ನು ನಾವು ಬೇರೆಯವರ ಮನೆಯಿಂದ ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರದು. ಹಾಗೂ ಇಂತಹ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಬಾರದು. ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬೇರೆಯವರು ಮುಖ ನೋಡಿಕೊಂಡ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿಕೊಳ್ಳಬಾರದು.